ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಾ ಇದರಲ್ಲೇ ಗಿಡದಲ್ಲೇ ನಾವು ಒಂದು ಹೊತ್ತಿಗೆ ಒಂದು 7 kg ಬರ್ತದೆ, ಒಂದು 10 kg ಬರ್ತದೆ ಏನಪ್ಪ. ಹಾಗೆಯೇ ಒಂದು ಕೋಳಿ ಮೊಟ್ಟೆ ಇಟ್ಟಿತ್ತು, ಅದನ್ನು ಮರಿ ಮಾಡಿಸೋದಕ್ಕೆ ಅಂತ ಕುಣಿಸಿದ್ದೀವಿ. ಇದು ಬಂದು 18 ಮೊಟ್ಟೆ ಇಟ್ಟಿತ್ತು, ನಾವು ಬಂದು ಒಂದು 10 ಮೊಟ್ಟೆನ ಮರಿ ಮಾಡೋದಕ್ಕೆ ಅಂತ ಕುಣಿಸಿದ್ದೀವಿ. ಫ್ರೆಂಡ್ಸ್, ಏನಂದರೆ ಟೈಮ್ ಬಂದು 1 ಗಂಟೆ ಆಗೈತೆ. ಅಪ್ಪ ಮನೆ ಹತ್ರ ಐತೆ. ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಗೃಹಪ್ರವೇಶ ಇದೆ, ಹೇಳೋಗಿದ್ರು. ಯಜಮಾನ್ರು ಬೇರೆ ಇಲ್ಲ, ಹಾಗಾಗಿ ನಾನೇ ಹೋಗ್ತಾಯಿದ್ದೀನಿ ಊಟಕ್ಕೆ. ಜಾಸ್ತಿ ದೂರ ಏನಿಲ್ಲ, ಸ್ವಲ್ಪ ದೂರ ಅಷ್ಟೇ. ಹಾಗಾಗಿ ಹೋಗ್ತಾ ಇದ್ದೀನಿ. ಅಪ್ಪನಿಗೆ ಮನೇಲೆ ಅಪ್ಪನ ಬಾ ಹೋಗ್ಬಿಟ್ಟು ಬರೋಣ ಅಂತ ಅಂದೆ. ಅವರು ಇಲ್ಲ, ನಾನು ಬರಲ್ಲ, ನೀನು ಹೋಗ್ಬಿಟ್ಟು ಬಾ ಹೋಗಂತ ಅಂದರು. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅಪ್ಪನಿಗೆ ಮನೇಲೆ ರೈಸು ಸಾಂಬಾರಿದೆ, ನಾನು ಹೋಗಿ ಊಟ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ, ಮನೇಲಿದ್ದಾರೆ, ದೂರ ಐತೆ, ಬಿಡುವಂಥ ದೂರ ಇತ್ತು. ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ದೂರದ ಮನೆ ಅಷ್ಟೇ. ಹಾಗೆಯೇ ಅಪ್ಪ ಬಂದು ನಾಳೆ ಊರಿಗೆ ಹೋಗ್ತೀನಿ ಅಂತ ಅಂತಿದ್ದು ಫ್ರೆಂಡ್ಸ್. ಅದಕ್ಕೋಸ್ಕರ ಮನೆಗೆ ನಾಟಿ ಕೋಳಿ ಎಲ್ಲ ಇಟ್ಟು ಒಂದು ಕ್ಲೀನ್ ಮಾಡಿಕೊಡು, ಸಾಂಬಾರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಪ್ಪನ ಹತ್ರ ಕೋಳಿನ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ನಾವು ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ನಾಟಿ ಕೋಳಿ ಮಾಡಿ. ಅಪ್ಪ ಹಂಗಾದ್ರೂ ಬೇಡ ಕಣವ, ನಾಟಿ ಕೋಳಿ ಅವು 500 ರೂಪಾಯಿ kg, ಏನಕ್ಕೆ ಅದನ್ನು ಕಟ್ ಮಾಡಬೇಕು ಅಂತ ಅಂತ ಇತ್ತು. ಅಯ್ಯೋ, ಅಪರೂಪಕ್ಕಾದ್ರೂ ತಿನ್ನಬೇಕು, ಎಲ್ಲವನ್ನೂ ಸಾಕಿದ್ದವನ್ನೆಲ್ಲ ಮಾರೋದಕ್ಕೆ ಆಗುತ್ತೇನಪ್ಪ, ಕ್ಲೀನ್ ಮಾಡಿಕೊಡು ಒಂದು ಅಂತ ಅಂದ್ಬಿಟ್ಟು ಅದಕ್ಕೆ ಕ್ಲೀನ್ ಮಾಡಿಸ್ತಾ ಇದ್ದೆ. ಇದು ಬಂದು ಮೊಟ್ಟೆ ಇಟ್ಟಿತ್ತು, ಒಂದು 2 ಮೊಟ್ಟೆ ಇಕ್ಕಿತ್ತು. ಕೋಳಿನೂ ಚೆನ್ನಾಗಿದೆ. ನಾಟಿ ಕೋಳಿಗಳು ಏನಂತ ಅಂದರೆ ತಿನ್ನೋದಕ್ಕೆ ಮೂಳೆ ಆಗಿರುತ್ತೆ, ಅದೇ ಸಾಂಬಾರು ಮಾತ್ರ ಸಖತ್ತು ಟೇಸ್ಟಾಗಿರುತ್ತೆ. ಬಿಟ್ರಿಗೆ ಅದೇಯ ಹೆಂಗ್ ಬಿಡ್ತೀನಿ ಗೊತ್ತಾ, ಸುತಾಯ್ ಕಣ ಚೈನ ನಾ ಬಿಚ್ಕಿಚ್ಚಲ್ಲ, ಹಂಗೆ ಇರು. ಎಸಿ ಅಲ್ಲಿಗೆ ಹಂಗೆ ತಿನ್ಕದಾನೆ. ಕೆಳಿಕಿಳಿಯಕ್ಕಾಲ್ವೇನೋ. ಓ, ಚೈನ್ ಸುತ್ತಾಕೋಣ ನಮ್ಮ ಅಣ್ಣ ಬಟ್ಲು ತಿಂತೀರಿ. ಚೈನ್ ಸುತ್ತಾಕ ಮಾಡಿ ಕಣನಿ ಹಾಕು, ತಗೊಳ್ಳಿಸ. ಜೊಕ್ತಿ ಮೇಲೆಲ್ಲ ಹಾಕೊಂಬಿಟ್ಟು ಆತ್ಲಾಗಿ ಹುಲ್ಲು ತಿಂತಾವಲ್ಲ, ಹುಲ್ಲು ಅಲ್ವಪ್ಪ ಅದು, ಸೆತ್ತೆ ನೋಡಿ. ಹುಷಾರಾಗಿರ್ತೀನಿ, 1/4 kg ಇರ್ತವೆ ಮ್ಯಾಚಲ್ಲಿ. ಏನ ಓದ್ಕೊಂಡೋದ್ಲ ಅವಳು. ಹಾಗೆಯೇ ಅಪ್ಪ ಕೋಳಿನ ಕ್ಲೀನ್ ಮಾಡ್ತಾಯಿದ್ದು. ಮೊಟ್ಟೆನೂ ಇದ್ದು, ನಾಳೆ ಇಡೋ ಮೊಟ್ಟೆ ಅದನ್ನು ಸಹ ಇತ್ತು. ಅಪ್ಪ ಅದಕ್ಕೆ ಅಂತ ಇತ್ತು, ಮೊಟ್ಟೆ ಇಡ್ತೈತೆ ಕೋಳಿ, ಮೊಟ್ಟೆ ಇದ್ದು ಇದನ್ನು ಯಾಕೆ ಕಟ್ ಮಾಡಬೇಕಾಗಿತ್ತು, ಮೊಟ್ಟೆ ಇಡ್ತಾಯಿತ್ತು ಅಂತ. ಮೊಟ್ಟೆ ಇಡೋ ಕೋಳಿನೇ ಚೆನ್ನಾಗಿರುತ್ತೆ. ಆಮೇಲೆ ಸತ್ತರ್ ತೊಗೊಂಬ ಅಂತ ಅಂತು, ಅಂದರೆ ಚಿಕನ್ ಕಟ್ ಮಾಡೋದಕ್ಕೆ. ಅದಕ್ಕೆ ಆ ಸತ್ತರನ್ನು ಸಹ ತೊಗೊಂಬಂದು ಕೊಟ್ಟೆ. ಹಾಗೆಯೇ ನಮ್ಮ ಗೊಂಬೆ ಅಂತೂ ಫುಲ್ಲು ಟಾರ್ಚರ್ ಕೊಡ್ತಾಯಿದ್ದು, ಚಿಕನ್ ಕ್ಲೀನ್ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ಅಪ್ಪ ಚಿಕನ್ನ ಕಟ್ ಮಾಡ್ತಾಯಿತ್ತು. ಆಮೇಲೆ ನಮ್ಮ ಕೆಂದನ್ ಬಿಟ್ಟರೆ ಅವನು ಸಖತ್ತು ಟಾರ್ಚರ್ ಕೊಟ್ಬಿಡೋಣ, ಅದಕ್ಕೆ ಅವನನ್ನು ಕಟ್ ಹಾಕಿದ್ದೆ. ಇವಳು ಅಂತೂ ಸಂದಿಲಾಸಿ ಹೊತ್ಕೊಂಡು ಹೋಗೋಕ್ಕೆ ಅಂತ ಬರ್ತಾಯಿದ್ಲು.
ಹಾಗೆಯೇ ಫ್ರೆಂಡ್ಸ್ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ. ಕರೆಂಟ್ ಹೋಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೆ. ನಾನು ಐಡಿಯಾ ಮಾಡ್ಕೊಂಡಿದ್ದು ಆಚೆ ಹೊರಗಡೆ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಲಸಗಳು ಮಾಡಿಕೊಂಡು ಟೈಮ್ ಆಗೇ ಬಿಡ್ತು. ಅದಕ್ಕೋಸ್ಕರ ಇನ್ನೇನು ಕತ್ಲೆ ಆಗಿಬಿಡ್ತಲ್ಲ ಅಂತ ಅಂದ್ಬಿಟ್ಟು ಸರಿ ಕುಕ್ಕರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಏನಂತ ಅಂದರೆ ಒಲೆಯಲ್ಲಿ ತುಂಬ ಹೊತ್ತು ಬೇಯಿಸ್ಬೇಕಾಗುತ್ತೆ. ನಮ್ಮ ಅಪ್ಪನಿಗೆ ಹಲ್ಲು ಬೇರೆ ಇಲ್ಲ, ತಿನ್ನೋದಕ್ಕಾಗಲ್ಲ ನಾನು ನೀಟಾಗಿ ಬೇಯಿಸಲಿಲ್ಲ ಅಂದರೆ. ಅದಕ್ಕೆ ಕುಕ್ಕರಲ್ಲಿ ಒಂದು 5 ವಿಷಲ್ ಹೊಡೆಸಿದ್ರೆ ಚೆನ್ನಾಗಿ ಮಟನ್ ಎಲ್ಲ ಬೆಂದಿರುತ್ತೆ, ತಿನ್ನೋಕ್ಕೆ ಇಷ್ಟಪಡುತ್ತೆ. ಇಲ್ಲ ಅಂದರೆ ಬೇಯಲಿಲ್ಲ ಅಂದರೆ ತಿನ್ನೋದೇ ಇಲ್ಲ. ನಮ್ಮ ಅಪ್ಪನಿಗೆ ಒಂದು ಹಲ್ಲು ಇಲ್ಲ ಫ್ರೆಂಡ್ಸ್, ಎಲ್ಲ ಹಲ್ಲು ಉದುರೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಸರಿ ಕುಕ್ಕರಲ್ಲೇ ಮಾಡೋಣ. ಆಮೇಲೆ ಯೋಚನೆ ಮಾಡಿದೆ, ಒಲೆಲಾದರೆ ನೀಟಾಗಿ ಬೇಯೋದಿಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಇನ್ನು ಕುಕ್ಕರಲ್ಲಾದರೆ ಒಂದು 5 ವಿಸಲ್ ಹೊಡೆಸಿದ್ರೆ ಫುಲ್ಲು ಚೆನ್ನಾಗಿ ಬೇಯುತ್ತೆ ಅಂತ ಅಂದ್ಬಿಟ್ಟು ಈಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಕರೆಂಟ್ ಹೋಗುತ್ತೆ ಅಂತ ಮಸಾಲೆನೂ ಸಹ ಫಸ್ಟೇ ರುಬ್ಬಿಟ್ಬಿಟ್ಟಿದ್ದೆ. ಆಮೇಲೆ ಕರೆಂಟ್ ಹೋದರೆ ಮತ್ತೆ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ನಾಟಿ ಕೋಳಿಗೆ ಮಸಾಲೆನ ರುಬ್ಬಿ ಮಾಡಿದರೆ ಸೂಪರಾಗಿರುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ ತುಪ್ಪ ಹಾಕೊಂಡು ತಿಂದ್ರಂತೂ ಇನ್ನೂ ಮಸ್ತಾಗಿರುತ್ತೆ ಫ್ರೆಂಡ್ಸ್ ನಾಟಿ ಕೋಳಿಗೆ. ಹಾಗೆಯೇ ಅಪ್ಪ ಬಂದು ಟಿ ವಿ ನೋಡ್ತಾಯಿದ್ರು. ಅಪ್ಪನಿಗೆ ವಾರ್ತೆ ಇನ್ನೇನು ನೋಡಲ್ಲ ಫ್ರೆಂಡ್ಸ್. ಆಮೇಲೆ ರಾಜ್ಕುಮಾರ್ ಫಿಲ್ಮ್ ಹಾಕಿದರೆ ನೋಡುತ್ತೆ, ಅದನ್ನು ಬಿಟ್ಟು ಇನ್ಯಾರು ಫಿಲ್ಮ್ ಹಾಕಿದ್ರೂ ನೋಡಲ್ಲ. ಹಳೆ ಫಿಲ್ಮ್ಗಳು ರಾಜ್ಕುಮಾರ್ ಫಿಲ್ಮ್ ಆದರೆ ತುಂಬಾ ಇಷ್ಟಪಟ್ಟು ನೋಡುತ್ತೆ. ಇಲ್ಲಾಂದರೆ ಯಾವಾಗಲೂ ವಾರ್ತೆ, ಸಿದ್ದರಾಮಯ್ಯನ ನೋಡಬೇಕು, ಸಿದ್ದರಾಮಯ್ಯನ ನೋಡಬೇಕು, ಬರೀ ಅದೇನೆ, ಬರೀ ವಾರ್ತೆ ನೋಡ್ತಿರುತ್ತೆ. ನನಗಂತೂ ವಾರ್ತೆ ನೋಡಿ ನೋಡಿ ತಲೆ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಸರಿ ಅದನ್ನೇ ಮ್ಯೂಟ್ ಮಾಡ್ಕೊಂಡ್ಬಿಟ್ಟು ನಾನು ವಿಡಿಯೋನ ಸರಿ ನಾನು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸಾಂಬಾರಂತೂ ನನಗೆ ನೋಡ್ತಾ ಇರ್ಬೇಕಾದ್ರೆ ಅನ್ನಿಸ್ತಾ ಇತ್ತು ಸಾಂಬಾರು ಮಸ್ತ್ ಟೇಸ್ಟಾಗಿ ಬಂದಿರುತ್ತೆ, ಸಕ್ಕತ್ತಾಗಿ ಬಂದಿರುತ್ತೆ ಅಂತ ಅಂದ್ಬಿಟ್ಟು. ಫೈನಲಿ ಇವಾಗ ಮೊಟ್ಟೆಗಳನ್ನೆಲ್ಲ ಎತ್ತಿಟ್ಟಿದ್ನಲ್ಲ, ಅದನ್ನೊಂದ್ಸಲಿ ತೊಳೆದ್ಬಿಟ್ಟು ಈಗ ಮೊಟ್ಟೆಗಳು ಹಾಕ್ತಾ ಇದ್ದೀನಿ. ಇವಾಗ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ವಿಸಲ್ ಕೂಗಿಸ್ತೀನಿ ಫ್ರೆಂಡ್ಸ್. ನಮಗಾದರೆ ಬರೀ 2 ವಿಸಲ್ ಕೂಗಿಸಿವೆ, ಅಪ್ಪನಿಗಾದರೆ ಒಂದು 5 ವಿಸಲ್ನಾದರೂ ಕೂಗಿಸ್ಲೇಬೇಕು. ಮಟನ್ನು ಚೆನ್ನಾಗಿ ಬೆಂದಿರುತ್ತೆ ಅವಾಗ. ಒಂದು 1/2 kg ಆಯ್ತೇನ. ಫಾರಂ ಕೋಳಿ ಹಲ್ಲಾಗಲ್ಲ ಅಂತ, ನಾಟಿ ಕೋಳಿ ಹಲ್ಲಾಗಲ್ಲ ಅಂತ. ಹಾಗೆ ಬಂದು ಅಪ್ಪನಿಗೆ ಮತ್ತು ಯಜಮಾನ್ರಿಗೆ ಊಟಕ್ಕೆ ಕೊಟ್ಟೆ. ಆಮೇಲೆ ಅಪ್ಪ ಬಂದು ನೀನು ಊಟ ಮಾಡ್ಬಾ, ಟೈಮ್ ಆಗೈತೆ ಅಂತ ಅಂದ್ಬಿಟ್ಟು ಅಂತ ಇತ್ತು. ಆಲ್ರೆಡಿ ಅಲ್ಲೇ 9:30 ಆಗಿತ್ತು ನೈಟು. ಅದಕ್ಕೆ ಸರಿ ನಾನು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಕುತ್ಕೊಂಡೆ. ಏನೋ ಒಂಥರ ಚೆನ್ನಾಗಿತ್ತು. ಅಪ್ಪ ನಾನು ಹಸ್ಬೆಂಡ್ ಎಲ್ಲ ಒಟ್ಟಿಗೆ ಊಟ ಮಾಡಬೇಕಾದ್ರೆ ಅಲ್ಲೇ ಕೂಗ್ತಾನಲ್ಲಿ ನೀರು ಆ ಕಟ್ಟೆ ನೀರನ್ನೆಲ್ಲ ಕುಡ್ಕೊಂಡೈತಿ. ಆಟ ಸುತ್ತ ನಿಂತ್ಕೊತ ನೋಡಂತಾರ್ರಿ. ನೋಡಿ ಈ ಥರ ಮಿಣ್ಕ ಅಂದರೆ ಸಿಂಗಲ್. ನೋಡಿ 3 ದಿನ ಆಯಿತು ಈ ಥರ ಬಾರ ಮೇಲೆ ಮನೆ ಕಟ್ಕೊಬಿಟ್ಟು ಕರೆಂಟ್ ಹಿಂಗೆ ಆಗ್ಬಿಟ್ರೆ ಅದಕ್ಕೆ ಎಲ್ಲರೂ ಸೋಲಾರು ಅಂತ ಹೋಗ್ತಿರೋದು. ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ಬಂದು ನಾನು 5 ಲೀಟ್ರದ್ದು ಎಣ್ಣೆ ತೊಗೊಂಬಂದಿದ್ನಲ್ಲ, ಅದಕ್ಕೆ ಅಪ್ಪನಿಗೆ ಸ್ವಲ್ಪ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಬಾಟಲ್ಗೆ ಹಾಕ್ತಾಯಿದ್ದೆ. ಇದು 2 ಲೀಟ್ರದ್ದು ಬಾಟಲ್ ಏನೋ, ನಾನು 1 ಲೀಟ್ರದ್ದು ಹುಡುಕ್ತೆ ಅದು ಸಿಗಲಿಲ್ಲ. ಇದಕ್ಕೆ ಒಂದು ಅರ್ಧದಷ್ಟು ಹಾಕೋಣ ಅಂತ ಅಂದ್ಬಿಟ್ಟು ಇದಕ್ಕೇ ಹಾಕ್ತಾಯಿದ್ದೆ.
ಯಾಕಪ್ಪ ಹೊಟ್ಟೆ ಐತೈತಾ ಯಾಕೆ ಅಜ್ಜ ಒಂದು ಕಿಕ್ಕಿದೆ 2 ಕಿಕ್ಕದ ಅಪ್ಪ ಹಂಗಾದ್ರು ಬೇಡ ಬಿಡವ ನಾನು ಅಲ್ಲಿ ತಗೊಳ್ತೀನಿ ಅಂತ ಅಂತಿತ್ತು. ನಾನು ಊರಿಗೆ ಹೋದಾಗ ನಮ್ಮಪ್ಪ ದುಡಿಬೇಕಾದ್ರೆ ನಮ್ಮಮ್ಮ ಪ್ರತಿಯೊಂದನ್ನು ಸಹ ನನಗೆ ಹುಡುಕಿ ಹಾಕೊಟ್ಟು ಕಳ್ಸೋದು. ಏನೋ ಒಂಥರ ಖುಷಿ ಸಿಗೋದು ನನಗೆ. ಇವಾಗ ನಾನು ಆ ರೀತಿ ನಮ್ಮ ಅಪ್ಪನಿಗೆ ಮಾಡಬೇಕಂತ ಅಂದ್ಬಿಟ್ಟು ನನಗೆ ಆಸೆ ಫ್ರೆಂಡ್ಸ್. ಏನು 5:15 ಟೈಮ್ 5:15 ಹಾಗೆಯೇ ಗೋಧಿ ಹಿಟ್ಟನ್ನು ಸಹ ತಗೊಂಬಂದಿದ್ದೆ. ಒಂದು 5 kgದು ಎಷ್ಟೈತಿ, ಒಂದು kg ಮೇಲೆ 5:15 ಆಗಿತ್ತಲ್ಲ. ಕಾಫಿ ಕಾಸೋಣ, ಇನ್ನೇನವರು ಹೊರಟಿದ್ರು. ಕಾಫಿ ಕಾಸ್ಕೊಡೋಣ ಅಂತ ಅಂದ್ಬಿಟ್ಟು ನೆನ್ನೆ ಸಂಜೆನೇ ಹಾಲಿಸ್ಕೊಂಬಂದು ಇಟ್ಕೊಂಡಿದ್ದೆ. ಕಾಫಿ ಕಾಸ್ಕೊಟ್ರು ಅವ್ರನ್ನ ಕಳ್ಸೋಣ ಅಂತ ಅಂದ್ಬಿಟ್ಟು ಕಾಫಿನ ಇಡ್ತಾ ಇದ್ದೆ. ಅಪ್ಪ ಆಗಾದ್ರೂ ಬಸ್ಸಿಗೆ ಹೋಗ್ತೀನಿ ಅಂತ ಅಂದಿತ್ತು. ಹಸ್ಬೆಂಡು ಬೇಡ ನಾನೇ ಬಿಟ್ಬಿಟ್ಟು ಬರ್ತೀನಿ ಇದು ಮಾಡ್ತಾನೆ. 5:15ಗೆ ಹಾಳೆ ಕಾಫಿ ಕೊಟ್ಟಿದ್ದೆ. ಮುಚ್ಚ ಬಾಯ ಅವನು ಬೆಳಗ್ಗೆನೆ ಎದ್ದು ಬಿಟ್ಟವ್ರೆ ಅಂದ್ಬಿಟ್ಟು ಹಂಗೆ ಆಟ ಕುಂತಾನೆ. ಅವಳು ಎಷ್ಟು 4,300 ಕಟ್ಟವಳೆ. ನೀನು ಇನ್ನೊಂದ್ಸತಿ ನಿದ್ದಿದ್ರಾಗದ್ ಬಾ, ಓಡ್ತೀಯ ಹೋಯ್ತೀನಿ ಅಂತ. ನಾಳೆಗೆ ದೊನೆ ಪುಡಿ ಮಾಡಿಸ್ತೀವಿ. ನಾಳೆಗೆ ದೊನೆ ಪುಡಿ ತಗೊಂಡು ಹೋಗಿದ್ರಾಗದು. ಬ್ಯಾಗ್ ಕೊಡ್ಕಳ್ಸಪ್ಪ, ನಾವು ಊಟದ ಬ್ಯಾಗು ನೆನ್ಸ್ಕೊಂಡು. ನಡಿ ಅಲ್ಲಿ ಮುಂದಕ್ಕೆ ಅಪ್ಪ, ಅಲ್ಲಿ ಮುಂದಕ್ಕೆ ನಡಿ, ಅಲ್ಲಿ ಗಾಡಿ ಇಳಿಸ್ತೀನಿ. ಹುಷಾರು. ನಿಮ್ಮ ಬಾವಲ್ಲಿ ಬೀಡಿ ಕಚ್ಕೊಂಡು ಕುತ್ಕೋಬೇಕು ತಡಿ. ಸರಿ, ಹುಷಾರು ಅಪ್ಪ, ಹುಷಾರು. ಸರಿ. ಈಗ ಬಿಡ್ತೀನಿ, ಆವಾಗಲೇ ಬಿಟ್ಟಿರಲಿಲ್ವಾ ಫ್ರೆಂಡ್ಸ್. ಟೈಮ್ ಬಂದು ಬೆಳಕರ್ದೈತೆ. ಟೈಮ್ ಇನ್ನೂ 6 ಗಂಟೆ ಆಗೈತೆ ಅಷ್ಟೇ. ನಾನು ಇವಾಗಲೇ ಹಸುಗಳನ್ನ ಈಚೆ ಕಟ್ಟೋದಿಲ್ಲ. ಯಜಮಾನ್ರು ಅಪ್ಪಂಗಾರು ಬಸ್ಸಲ್ಲಿ ಹೋಗ್ತೀನಿ ಅಂತು ಬಿಟ್ಟು ಬರೋದಕ್ಕೆ ಹೋಗಿದ್ದಾರೆ. ನೋಡಿ, ಅಪ್ಪ ಅಲ್ಲಿ ಮಲಗಿತ್ತು ಕಾಟ ಮೇಲೆ, ನಾನು ಇಲ್ಲೇ ಮಲಗಿದ್ದು. ನಮ್ಮನೆಯವ್ರ ಬಟ್ಟೆ ಇಲ್ಲೇ ಬಿಚ್ಚಿ ಎಸ್ತೋಗೋರೆ ನೋಡಿ. ಇನ್ನು ಕರೆಕ್ಟಾಗಿ ಟೈಮ್ 6 ಗಂಟೆ ಆಗೈತೆ ಅಷ್ಟೇ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿದ್ದು ಆಮೇಲೆ ಎದ್ದೇಳ್ತೀನಿ. ಅದು ಎಂಥ ಅಕ್ಕಿ ಹಿಡ್ಕೊಂಬಂದಿದೆ ಗೊಂಬೆ ನೋಡಿ ಫ್ರೆಂಡ್ಸ್. ಎಂಥದ್ದು ಅಕ್ಕಿ ಹಿಡ್ಕೊಂಬಂದ್ಬಿಟ್ಟಾಳ. ಅದು ಎಂಥ ಅಕ್ಕಿ ಅಂತ ಗೊತ್ತಿಲ್ಲ. ನಾನು ಆಲಿಸ್ಕೊಂಬರೋಣ ಅಂತ ಹೋಗಿದ್ದೆ. ನೋಡಿ, ಬರೋ ಅಷ್ಟರೊಳಗೆ ಅದೆಂಥದ್ದು ಪಕ್ಷಿ ಹಿಡ್ಕೊಂಬಂದಿದ್ದಾಳೆ. ಅದು ಗಸಗಸೆ ಮರದ ಮೇಲೆ ಗಸಗಸೆ ಹಣ್ಣು ತಿನ್ನಕ್ಕೆ ಬರ್ತವೆ. ಇವಳು ಮರದ ಮೇಲೆ ಕತ್ಬಿಟ್ಟು ಆ ಪಕ್ಷಿ ಹಿಡ್ಕೊಂಬಂದವಳು ನೋಡಿ. ಅದು ಹಿಡ್ಕೊಂಬಂದು ಸಾಯಿಸಿ ಆಟ ಆಡ್ತಾವಳು ಅದ್ರ ಜೊತೆ ನೋಡಿ. ಅದು ಎಂಥ ಪಕ್ಷಿ, ಎಂಥ ಪಕ್ಷಿ ಅಂತ ಗೊತ್ತಿಲ್ಲ ನನಗೂ.
ಅಲ್ಲೋಡಿ ಅವಳ ಆಟಗಳು. ಯಜಮಾನ್ರು ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಏನಂತ ಅಂದರೆ ಇವಾಗ ತಾನೇ ಕಾಲ್ ಮಾಡಿದರು, ಇನ್ನೂ ಊರಲ್ಲಿದ್ದೀನಿ, ಈಗ ಹೊರಡ್ತೀನಿ ಅಂತ. 7:30 ನಾನು ಎದ್ದು ಹಸುಗಳನ್ನ ಈಚೆ ಕಟ್ಟಿದ್ದೀನಿ. ಅಲ್ಲಿ ಕಸನೂ ಕೆರೆದಿಲ್ಲ, ಹಸು ಕಟ್ಟತ್ತವ. ಹಂಗೆ ಹಸುಗಳನ್ನೆಲ್ಲ ಕಟ್ಟಾಕಿದ್ದೀನಿ. ಹಸು ಆಡೆಲ್ಲ ಈಚೆ ಕಟ್ಟಿ ಹಾಲಿಸ್ಕೊಂಬಂದಿದ್ದೀನಿ. ಹಾಲಿಸ್ಕೊಂಬಂದು ಮನೆ ಕಸನ ಗುಡಿಸ್ತಾ ಇದ್ದೆ. ಅಷ್ಟರೊಳಗೆ ಅವಳು ಅದೆಂಥದ್ದು ಅಕ್ಕಿ ಹಿಡ್ಕೊಂಬಂದು ಆಟ ಆಡ್ತಿದ್ದಾಳೆ. ಪಾತ್ರೆ ಇದೆ, ಸ್ವಲ್ಪ ಪಾತ್ರೆ ವಾಶ್ ಮಾಡಿ ತಿಂಡಿ ಏನಾದ್ರು ಮಾಡಬೇಕು ಯಜಮಾನ್ರು ಬರೋ ಅಷ್ಟರೊಳಗೆ. ಬಿಟ್ಟು ಬಂದ ನಿಮ್ಮ ಮಾವನ ಏನಂತು? ನಿಮ್ಮ ಮಾವನ ಇರು ಅಂದರೆ ಇರೋದೇ ಇಲ್ಲ, ಓಡೇ ಹೋಯ್ತದೆ. 2 ದಿನ ಇರೋದೇ ಹೆಚ್ಚು ನಿಮ್ಮ ಮಾವನಿಗೆ. ತಾತಂಗೆ 2 ದಿನ ಇರೋದು ಹೆಚ್ಚಲ್ವೇನವ? ಇರೋದೇ ಇಲ್ಲ. ಊಟ ಮಾಡ್ಬಿಟ್ಟು ಕಸ ಕೆರೆದ್ಬಿಟ್ಟು ಹೋಗಿ ಕೆಲಸಕ್ಕೆ ಕೊಡುಗೆ ಕಸ ಕೆರೆದ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.